ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಒಂದು ಸಿಂಪಲ್ ಆಗಿರೋ ಡಿಸೈನ್ಸ್ನ ತೋರಿಸ್ತಾ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಡಿಸೈನ್ ಬಂದು ಈ ಥರ ಇದೆ, ತುಂಬಾ ಚೆನ್ನಾಗಿದೆ. ಇದು ಬಂದು ರಾತ್ರಿ ಮಾಡಿರೋ ವಿಡಿಯೋ. ನೋಡಿ, ಒಂದು ಹ್ಯಾಂಡ್ಗೆ ಹಾಕೋ ಅಷ್ಟರಲ್ಲಿ 12 o'clock ಆಯಿತು. ಒಂದು ಸ್ಲೀವ್ಗೆ ಹಾಕ್ಬಿಟ್ಟು ನಾನು ಆಫ್ ಮಾಡಿಟ್ಬಿಟ್ಟೆ. ಬೆಳಗ್ಗೆ ಬಂದು ಹಾಕೋಣ ಅಂತೇಳಿ, ಯಾಕಂದರೆ ನೋಡಿ ವಿಡಿಯೋನಲ್ಲೇ ಗೊತ್ತಾಗುತ್ತೆ ಅದು ಕ್ಲಾರಿಟಿ ಯಾವ ರೀತಿ ಇದೆ ಅಂತ. ನೋಡಿ, ನೈಟಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೈಟಲ್ಲಿ ವಿಡಿಯೋ ಮಾಡಿದ್ರೆ ಈ ಥರ ಬರುತ್ತೆ, ಅದಕ್ಕೆ ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ ಅಂತೇಳಿ. ಹಾಗೆ ಟೈಮ್ ಕೂಡ ಆಗಿತ್ತಲ್ವ, ಅದರಿಂದ ಒಂದು ಸ್ಲೀವ್ ಕಂಪ್ಲೀಟ್ ಮಾಡಿ ಇನ್ನೊಂದು ಸ್ಲೀವ್ಗೆ ಸ್ವಲ್ಪ ಹಾಕ್ಬಿಟ್ಟು ನಾನು ಆಫ್ ಮಾಡಿ ಇಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಹಾಕ್ಕೋಬೋದಲ್ಲ, ಇಲ್ಲಾಂದರೆ ಮತ್ತೆ ಫ್ರೇಮ್ನ ಸೆಟ್ ಮಾಡ್ಕೊಳ್ಳೋಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಅದರಿಂದ ಸ್ವಲ್ಪ ಹಾಕ್ಬಿಟ್ಟು ನಾನು ಸ್ಟಾರ್ಟ್ ಮಾಡೋಣ ಅಂತೇಳಿ ಇಲ್ಲಿಗೆ ಆಫ್ ಮಾಡಿ ಇಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಇನ್ನೊಂದು ಸ್ಲೀವ್ಗೆ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಈ ಥರ ಇದೆ ಈ ಡಿಸೈನ್ ಬಂದು. ಈ ಸ್ಲೀವ್ ಡಿಸೈನ್ ಬಂದು ತುಂಬ ಸಿಂಪಲಾಗೂ ಐತೆ, ಹಾಗೆ ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡೋದಕ್ಕೆ ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಗ್ರ್ಯಾಂಡ್ ಅಂತಲೂ ಅನಿಸುತ್ತೆ, ಸ್ವಲ್ಪ ಸಿಂಪಲಾಗೂ ಅನಿಸುತ್ತೆ. ಸ್ವಲ್ಪ ತುಂಬ ಗ್ರ್ಯಾಂಡು ಅಂತಲೂ ಅನಿಸ್ತಾ ಇಲ್ಲ, ತುಂಬ ಸಿಂಪಲಾಗೂ ಅನಿಸ್ತಾ ಇಲ್ಲ. ಆ ಥರ ಇದೆ ಈ ಡಿಸೈನು. ಈ ಡಿಸೈನ್ ಹಾಕಿದ್ಮೇಲೆ ತುಂಬ ಜನ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಕಸ್ಟಮರ್ಸ್ದು. ಹಾಗೆ ಈ ಡಿಸೈನು ಇನ್ನೂ ಒಂದೆರಡು ಆರ್ಡ್ರ್ ಬಂದಿದೆ, ಅದನ್ನು ಕೂಡ ಹಾಕಿದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಅದು ಕಲರ್ ಕಾಂಬಿನೇಷನ್ ಬೇರೆ ಇದೆ, ಸೇಮ್ ಡಿಸೈನೇ, ಸ್ಲೀವ್ ಮಾತ್ರ ಸೇಮು. ಬ್ಯಾಗ್ ಬಂದು ಚೇಂಜ್ ಮಾಡಿಸ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಹಾಗೆ ಇವತ್ತು ಪೂಜಾ ರಂಗೋಲಿ ಹಾಕಿದ್ದಾಳೆ. ನೋಡಿ, ಈ ಥರ ಹಾಕಿದ್ದಾಳೆ, ತುಂಬ ಸಿಂಪಲ್ಲಾಗೇ ತುಂಬಾ ಚೆನ್ನಾಗಿದೆ ಅಲ್ವಾ. ಮೊದಲಿಗಿಂತ ಈಗ ಸ್ವಲ್ಪ ಪರವಾಗಿಲ್ಲ ರಂಗೋಲಿ ಹಾಕೋದ್ರಲ್ಲಿ. ಫ್ರೆಂಡ್ಸ್, ಹಾಗೆ ಇವತ್ತು ನಾನು ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ನಾನು ಮೆಂತ್ಯ ಬಾತ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಸಿಂಪಲ್ಲಾಗೆ ಮಾಡ್ಬೋದು. ಫ್ರೆಂಡ್ಸ್, ಈಗ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಒಂದು 2 ಏಲಕ್ಕಿ ಮತ್ತು ಮೇಥಿ ಬರುತ್ತಲ್ಲ, ಕಸ್ತೂರಿ ಮೇಥಿ, ಒಣಗಿರುವಂಥ ಮೆಂತ್ಯ ಸೊಪ್ಪದು, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು 2 ಈರುಳ್ಳಿ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ. ಈ ಎರಡೂ ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ನೋಡಿ, 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. ಈ ಶುಂಠಿ ಹಾಕಿದ ತಕ್ಷಣ ತುಂಬಾ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತಲ್ವ. ಹಾಗೆ ಇದಕ್ಕೆ ಒಂದು 2 ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ. ಇದು ಕೂಡ ಸ್ವಲ್ಪ ಬೇಯಬೇಕು, ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋವರೆಗೂ ಈ ಥರ ಬೇಯಿಸ್ಕೊಂಡು. ಹಾಗೆ ಕೊತ್ತಂಬರಿ ಮತ್ತು ಪುದೀನ, ಮೆಂತ್ಯ ಸೊಪ್ಪು ಮೂರನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಒಂದು 2-3 ಸರಿ ತೊಳಿಬೇಕು. ಯಾಕಂದರೆ ಸೊಪ್ಪಲ್ಲಿ ಮಣ್ಣೆಲ್ಲ ಇರುತ್ತಲ್ವ, ಅದಕ್ಕೆ ಒಂದು 3 ಸರಿ ಆದರೂ ತೊಳಿಬೇಕು. ತೊಳೆದ್ಬಿಟ್ಟು ನಾನು ಈ ಥರ ಕಟ್ ಮಾಡಿ ಸಣ್ಣದಾಗಿ ಹಾಕಿದ್ದೀನಿ. ಹಾಗೆ ನೆನೆಸಿರೋ ಅಂಥ ಕಡಲೆಕಾಳು ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನಾನು ಜಾಸ್ತಿ ಬಟಾಣಿ ಯೂಸ್ ಮಾಡಲ್ಲ. ತುಂಬ ಪಲಾವ್ಗಳಿಗೆ ಮತ್ತು ಬಾತ್ಗಳಿಗೆಲ್ಲ ಕೂಡ ಬಟಾಣಿ ಯೂಸ್ ಮಾಡ್ತಾರೆ, ಆದರೆ ನಾನು ಕಡಲೆಕಾಳನ್ನ ಯೂಸ್ ಮಾಡ್ತೀನಿ. ಯಾಕಂದರೆ ನಮ್ಮ ಮನೇಲಿ ಬಟಾಣಿ ಯಾರೂ ಇಷ್ಟಪಡಲ್ಲ, ಅದಕ್ಕೆ. ಈಗ ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಹಾಗೆ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಈ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ, ಇದು ಗರಂ ಮಸಾಲ, ಇದು ಒಂದು ಅರ್ಧ ಸ್ಪೂನ್ ಆದರೆ ಸಾಕು. ಹಾಗೆ ಬಿರಿಯಾನಿ ಮಸಾಲೆ ಹಾಕ್ತಾಯಿದ್ದೀನಿ, ಇದು ಶಕ್ತಿ ಬಿರಿಯಾನಿ ಮಸಾಲೆ, ಇದು ಅಷ್ಟೇ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಈ ಥರ ಬೇಯಿಸ್ಕೋಬೇಕು. ಈಗ ಅಕ್ಕಿ ತೊಳೆದ್ಬಿಟ್ಟು ಹಾಕಿದ್ದೀನಿ. ಹಾಗೆ ನಾನಿಲ್ಲಿ ಅರ್ಧ kg ಅಷ್ಟು ಅಕ್ಕಿ ಹಾಕಿದ್ದೀನಿ. ಇದಕ್ಕೆ ಅರ್ಧ kg ಅಕ್ಕಿ ಅಂದರೆ ನಾನು 1 ಲೀಟ್ರ್ ನೀರು ಹಾಕ್ತೀನಿ. ನೀವು ಯಾವುದೇ ಒಂದು ಮೆಜರ್ಮೆಂಟ್ ತೊಗೊಳ್ಳಿ. ಈಗ ಒಂದು ಗ್ಲಾಸಲ್ಲಿ ಅಕ್ಕಿ ಹಾಕಿದ್ರೆ ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕಿದ್ರೆ ಅದು ಕರೆಕ್ಟಾಗಿ ಬರುತ್ತೆ. ನಾವು ಕುಕ್ಕರಲ್ಲಿ ಮಾಡಿದ್ರೂ ಅಷ್ಟೇ, ಹಾಗೆ ಪಾತ್ರೆಯಲ್ಲಿ ಮಾಡಿದ್ರೂ ಅಷ್ಟೇ, ಇದೇ ಅಳತೆನ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಇರುತ್ತೆ. ನೋಡಿ, ಈಗ ನಾನು ಅರ್ಧ kg ಅಕ್ಕಿ ತೊಗೊಂಡಿದ್ದೀನಲ್ಲ, ಅದಕ್ಕೆ 1 ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ. ನಾನು ಫಸ್ಟೇ ಮೆಜರ್ಮೆಂಟ್ ಮಾಡಿಟ್ಕೊಂಡಿದ್ದೀನಿ. ಈ ಚೊಂಬಲ್ಲೇ ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇರೋದು. ಇದು ಅಳತೆಗಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಅರ್ಧ kg ಅಕ್ಕಿ ಹಾಕಿದ್ರೆ 1 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ಈ ಮೆಜರ್ಮೆಂಟ್ನ ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಹಾಗೆ ಇಷ್ಟು ಮಾಡ್ಕೊಂಡ್ಮೇಲೆ
ಈಗ ಟೇಸ್ಟ್ ನೋಡ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪು ಖಾರ ಬೇಕಾದರೆ ಹಾಕ್ಕೊಳ್ಳಿ. ನಾನು ಡೈಲಿ ಇಷ್ಟೇ ಮಾಡೋದ್ರಿಂದ ನನಗೆ ಕರೆಕ್ಟಾಗಿ ಅಳತೆ ಗೊತ್ತಾಗುತ್ತೆ. ಅದರಿಂದ ನಾನು ಟೇಸ್ಟ್ ಏನು ನೋಡೋಕ್ಕೆ ಹೋಗಲ್ಲ. ನೀವು ಬೇಕಾದರೆ ಮಾಡಿದಾಗ ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ನೋಡಿ ಬೇಕಂದರೆ ಹಾಕ್ಕೊಳ್ಳಿ. ಈಗ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನಾನು. ಒಂದು ವಿಸಿಲ್ ಆದರೆ ಸಾಕು. ನಮ್ಮ ಕುಕ್ಕರಲ್ಲಿ ಒಂದು ವಿಸಿಲ್ ಆದರೆ ಸಾಕು. ನಾನು ಒಂದೇ ವಿಸಿಲೇ ಕೂಗಿಸಿರೋದು. ನೋಡಿ ಈಗ ಮಿಕ್ಸ್ ಮಾಡ್ಕೋಬೇಕು. ಒಂದು ವಿಸಿಲ್ ಕೂಗಿಸಾದ್ಮೇಲೆ ಒಂದು 5 ನಿಮಿಷ ಆದರೂ ಬಿಟ್ಬಿಡಬೇಕು. ಅದು ಬಿಸಿ ಆರಿದ್ಮೇಲೆ ಕ್ಯಾಪ್ ಓಪನ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಮೆಂತ್ಯ ಬಾತ್ ರೆಡಿ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ನೀವೆಲ್ಲ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಯಾವ ಥರ ವೀಡಿಯೋ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತಲೂ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ನಾನು ಬೆಳಗ್ಗೆನೇ ಬಂದು ಒಂದೆರಡು ಬ್ಲೌಸ್ ಕಟ್ಟಿಂಗ್ ಮಾಡೋದಿದೆ. ಇದು ಬಂದು ಒನ್ ಡೇನಲ್ಲಿ ಕೊಡಬೇಕು. ಅದರಿಂದ 2 ಬ್ಲೌಸ್ ಒಂದೇ ಸರಿ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಕಟ್ ಮಾಡಿಬಿಟ್ಟು ಹೋದರೆ, ಬೆಳಗ್ಗೆನೇ ಬಂದು ಕಟ್ ಮಾಡಿಬಿಟ್ಟು ಹೋದರೆ ಮಧ್ಯಾಹ್ನ ಬಂದು ಸ್ಟಿಚ್ ಮಾಡ್ಕೋಬೋದು ಅಂತೇಳಿ ಒಂದು 7 o'clock ಹಂಗೆ ಬಂದಿದ್ದೀನಿ. ಬೆಳಗ್ಗೆನೇ ನಾಷ್ಟ ಮಾಡಿ ಬ್ಲೌಸ್ ಕಟ್ಟಿಂಗ್ ಮಾಡಿಬಿಟ್ಟು ಹೋಗೋಣ, ಮಧ್ಯಾಹ್ನ ಬಂದು ಸ್ಟಿಚ್ ಮಾಡೋಣ ಅಂಥೇಳಿ ಬೆಳಗ್ಗೆನೇ ಬಂದಿದ್ದೀನಿ ನೋಡಿ. ಈಗ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಆಯಿತು ಇನ್ನೇನು. ಈ ಥರ ಒಂದೇ ಅಳತೆ 2 ಬ್ಲೌಸ್ ಇದ್ದಾಗ ನಾನು ಇದೇ ಥರನೇ ಕಟ್ ಮಾಡೋದು. ಒಂದೇ ಸರಿನೇ ಕಟ್ ಮಾಡ್ಕೊಬಿಡ್ತೀನಿ, ಯಾಕಂದರೆ ಟೈಮ್ ಸೇವ್ ಆಗುತ್ತೆ ಅಂತ ಒಂದೇ ಸರಿ ಕಟ್ ಮಾಡ್ತೀನಿ. ಒಂದೇ ಮೆಜರ್ಮೆಂಟ್ ಬಂದಾಗ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತಲ್ವ, ಅದರಿಂದ ನಾನು ಈ ಥರ ಮಾಡ್ಕೋತೀನಿ ಫ್ರೆಂಡ್ಸ್. ಇನ್ನೇನು ಆಷಾಢ ಬಂತಲ್ವ, ಆಷಾಢದಲ್ಲಿ ಸ್ವಲ್ಪ ಬಿಗ್ನೆಸ್ ಕಡಿಮೆನೇ ಇರುತ್ತೆ. ಯಾಕಂದರೆ ಮದುವೆ ಸಮಾರಂಭಗಳು ಮತ್ತು ಹಬ್ಬ ಹರಿದಿನಗಳು ಯಾವುದೂ ಇರಲ್ವಲ್ಲ ಆಷಾಢದಲ್ಲಿ. ಅದರಿಂದ ಸ್ವಲ್ಪ ಬಿಗ್ನೆಸ್ ಕಡಿಮೆನೇ ಇರುತ್ತೆ. ಈಗ ಆದಷ್ಟು ನಾನು ಈ ಸರಿ ಲಾಗ್ ಜಾಸ್ತಿ ಮಾಡ್ತೀನಿ. ಪ್ರತಿದಿನ ಲಾಗ್ಸ್ ಮಾಡೋಣ ಅನ್ಕೋತೀನಿ, ಆದರೆ ಟೈಮ್ ಸಾಕಾಗ್ತಾ ಇಲ್ಲ. ಈಗ ಸ್ಟಿಚ್ ಮಾಡ್ತಾ ಇರೋದು 1 ವಾರದಿಂದ ಸ್ಟಿಚ್ ಮಾಡ್ತಾ ಇರೋ ಬ್ಲೌಸಸ್ ಎಲ್ಲನೂ 3 ತಿಂಗಳ ಹಿಂದೆ ಕೊಟ್ಟಿರೋಂಥ ಬ್ಲೌಸಸ್ಸು. ನಾನು ತುಂಬ ದಿನ ಈ ಥರ ಇಟ್ಕೊಳಲ್ಲ, ಆದರೆ ಈ ಸರಿ ಏನು ಮಾಡೋಕ್ಕಾಗಲ್ಲ. ಈಗೆಲ್ಲ ತುಂಬ ಬ್ಲೌಸಸ್ ಬರ್ತಾ ಇರುತ್ತಲ್ಲ, ಅದರಿಂದ ಈ ವಾರ ಪೂರ್ತಿ ನಾನು 3 ತಿಂಗಳ ಹಿಂದೆ ಕೊಟ್ಟಿರೋ ಬ್ಲೌಸಸ್ಸೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ತಿಂಗಳಲ್ಲಿ ಸ್ವಲ್ಪ ಬಿಗ್ನೆಸ್ ಅಷ್ಟೊಂದು ಬಂದಿಲ್ಲ. ಇದೆಲ್ಲ ಆಗಿ ಬಂದಿರೋದೇ. ನಮ್ಮದು ಊರ ಹಬ್ಬ ಇತ್ತಲ್ವ, ಅದಕ್ಕೂ ಮುಂಚೆ ಕೊಟ್ಟಿರೋಂಥ ಬ್ಲೌಸಸ್ಸು ಈ ವಾರ ಪೂರ್ತಿ ಅದೆಲ್ಲ ಸ್ಟಿಚ್ ಮಾಡಿ ಕೊಟ್ಬಿಡೋಣ. ಪಾಪ ಎಷ್ಟು ದಿನ ಆದರೂ ಇಟ್ಕೊಳೋಕ್ಕೆ ನನಗೂ ಕೂಡ ತುಂಬ ಬೇಜಾರಾಗುತ್ತೆ. ಅವ್ರಿಗೆ ಫಸ್ಟೇ ಕಸ್ಟಮರ್ಗೆ ಕೇಳೇ ಇಸ್ಕೊಂಡಿದ್ದೆ, ಈ ಥರ ಲೇಟ್ ಆಗುತ್ತೆ ಈಗ ಆಗಲ್ಲ ಅಂಥೇಳಿ. ಅದಕ್ಕೆ ಅವರು ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ ಸ್ಟಿಚ್ ಮಾಡಿಕೊಡು ಅಂತೇಳಿ ಕೊಟ್ಟಿದ್ದರು. ಅದಕ್ಕೆ ಅದನ್ನು ಪೆಂಡಿಂಗ್ ಇಟ್ಟು ಈಗ ರೀಸೆಂಟಾಗಿ ಬರೋವಂಥ ಬ್ಲೌಸಸ್ನ ಸ್ಟಿಚ್ ಮಾಡ್ತಾಯಿದ್ದೆ. ಯಾಕಂದರೆ ಅರ್ಜೆಂಟಲ್ಲಿ ಬರ್ತಾ ಇರುತ್ತಲ್ವ. ಈಗ ವರ್ಕ್ ಬ್ಲೌಸಸ್ ಅಂತೂ ನಾನು ಬಿಡೋದಕ್ಕೆ ಆಗಲ್ಲ. ಅದು ಫಸ್ಟ್ ಆಫ್ ಆಲ್ ಅದು ಸ್ಟಿಚ್ ಮಾಡಿ ಕೊಡಲೇಬೇಕಾಗುತ್ತೆ. ಯಾಕಂದರೆ ವರ್ಕ್ ಕೂಡ ನಮ್ಮ ಹತ್ರನೇ ಮಾಡಿಸ್ಕೋತಾರಲ್ಲ, ಅದರಿಂದ ಅಂಥ ಕಸ್ಟಮರ್ಸ್ನ ನಾವು ಬಿಡೋಕ್ಕಾಗಲ್ಲ. ಅದಕ್ಕೆ ಫಸ್ಟು ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಬಿಟ್ಟು ಆಮೇಲೆ ಮಾಮೂಲಿ ಬ್ಲೌಸಸ್ ಸ್ಟಿಚ್ ಮಾಡಿಸ್ಕೊತಾರಲ್ಲ ಅವ್ರಿಗೆ ಸ್ವಲ್ಪ ಲೇಟಾಗೆ ಮಾಡ್ತೀನಿ. ಯಾಕಂದರೆ ಫಸ್ಟೇ ಕೇಳಿಬಿಟ್ಟೇ ಈಸ್ಕೊಂಡಿರ್ತೀನಿ. ಅವರು ಕೂಡ ನನ್ನ ಕಸ್ಟಮರ್ಸ್ ತುಂಬ ಅರ್ಥ ಮಾಡ್ಕೊತಾರೆ, ಅದೊಂದೇ ನನ್ನ ಖುಷಿ ಫ್ರೆಂಡ್ಸ್. ಹಾಗೆ ಈ ಬ್ಲೌಸ್ ಬಂದು ನೋಡಿ ಈ ಥರ ಇದೆ. ಗ್ರೀನ್ ಕಲರ್ ಬ್ಲೌಸು, ಪಿಂಕ್ ಮತ್ತು ಯೆಲ್ಲೋ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀನಿ. ಇದು ಸ್ಯಾರಿ ಬಂದು ಯೆಲ್ಲೋ ಕಲರು, ಬಾರ್ಡ್ರ್ ಬಂದು ಗ್ರೀನ್ ಕಲರ್ ಇದೆ. ಅದಕ್ಕೆ ನಾನು ಈ ಥರ ಕಲರ್ ಕಾಂಬಿನೇಷನ್ ಕೊಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.